ಬಿಜೆಪಿ ವಿರುದ್ಧ 40% ಕಮಿಷನ್ ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನ ನೀಡಲಾಗಿತ್ತು. ಇವತ್ತು ಕೋರ್ಟ್ಗೆ ಹಾಜರಾಗಲಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ಬಿಜೆಪಿ ವಿರುದ್ಧ ಭ್ರಷ್ಟಾಚಾರದ ರೆಡ್ ಕಾರ್ಡ್ ಅನ್ನ ಪ್ರದರ್ಶನ ಮಾಡಲಾಗಿತ್ತು. 2023 ಮೇ 5ರಂದು ಜಾಹೀರಾತನ್ನ ನೀಡಲಾಗಿರುತ್ತೆ ಕಾಂಗ್ರೆಸ್ನಿಂದ. ಕಾಂಗ್ರೆಸ್ ವಿರುದ್ಧ ಆಗ ಬಿಜೆಪಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿತ್ತು. ಬೆಂಗಳೂರಿನ ಕೋರ್ಟ್ಗೆ ಇವತ್ತು ಸಿಎಂ ಹಾಗೆ ಡಿಸಿಎಂ ಹಾಜರಾಗ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಕೋರ್ಟ್ಗೆ ಸಿಎಂ ಹಾಗೆ ಡಿಸಿಎಂ ಹಾಜರಿರಲಿದ್ದಾರೆ. ಬಿಜೆಪಿಯ ಕೇಶವ್ ಪ್ರಸಾದ್ ಮೊಕದ್ದಮೆಯನ್ನ ದಾಖಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಹಾಜರಾಗಲಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಬಿಜೆಪಿಯ ಕೇಶವ್ ಪ್ರಸಾದ್ ಮೊಕದ್ದಮೆಯನ್ನ ದಾಖಲು ಮಾಡಿದ್ರು. 2023 ಮೇ 5ರಂದು ಜಾಹೀರಾತನ್ನ ನೀಡಲಾಗಿರುತ್ತೆ ಕಾಂಗ್ರೆಸ್ನಿಂದ. ಬಿಜೆಪಿ ವಿರುದ್ಧ 40% ಕಮಿಷನ್ ಜಾಹೀರಾತನ್ನ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿಕೆ ಮಾಡಿದ್ರು ಬಿಜೆಪಿಯ ಕೇಶವ್ ಪ್ರಸಾದ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇವತ್ತು ಬಿಜೆಪಿ ವಿರುದ್ಧ 40% ಕಮಿಷನ್ ಜಾಹೀರಾತು ಆರೋಪ ಏನ್ ಮಾಡಿದ್ರು, ಅದಕ್ಕೆ ಮಾನನಷ್ಟ ಮೊಕದ್ದಮೆಯನ್ನ ಬಿಜೆಪಿ ಏನು ಹೂಡಿದೆ, ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಇವತ್ತು ಸಿಎಂ ಡಿಸಿಎಂ ಹಾಜರಾಗ್ತಾರೆ. ಎಷ್ಟೊತ್ತಿಗೆ ಹಾಜರಾಗ್ತಾರೆ, ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಪ್ರಗತಿ, ಇವತ್ತು 11 ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ 42ನೇ ಎಸಿಎಂ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರಾಗ್ತಾರೆ. ಇವರ ವಿರುದ್ಧ ಇರುವಂತಹ ಕೇಸ್ ಏನಂದ್ರೆ, ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದು ಜಾಹೀರಾತನ್ನ ಕೊಡುತ್ತೆ. ಆಗ ಅಧಿಕಾರದಲ್ಲಿದ್ದಂತ ಬಿಜೆಪಿಯ ವಿರುದ್ಧ ಒಂದಷ್ಟು ಭ್ರಷ್ಟಾಚಾರದ ಅಂದ್ರೆ ರೆಡ್ ಕಾರ್ಡ್ ಅನ್ನ ಜಾಹೀರಾತು ಮೂಲಕ ಕೊಡುವಂತದ್ದು. ಅದರಲ್ಲಿ ಸಿಎಂ ಹುದ್ದೆಗೆ 2,500 ಕೋಟಿ, ಮಂತ್ರಿ ಹುದ್ದೆಗೆ 5,000 ಕೋಟಿ, ಬೇರೆ ಬೇರೆ ಅಧಿಕಾರಿಗಳ ವರ್ಗಾವಣೆಗೆ ಇಷ್ಟಿಷ್ಟು ಕೋಟಿ ಅಂತ ಹೇಳಿ ಒಂದಷ್ಟು ರೇಟ್ ಕಾರ್ಡ್ ಅನ್ನ ಕೊಡುತ್ತೆ. ಅದರಲ್ಲಿ ಕೂಡ 40% ಸರ್ಕಾರ ಅನ್ನುವಂತ ಆರೋಪ ಮಾಡಿದ್ದಂತ ಕಾಂಗ್ರೆಸ್ ಅವತ್ತು ಕೆಲವೊಂದು ಹುದ್ದೆಗೆ ಇಷ್ಟೇ ಕೋಟಿಗಳನ್ನ ಕೊಡಬೇಕು ಅನ್ನುವಂಥದ್ದು ಭ್ರಷ್ಟಾಚಾರದನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಒಂದು ಜಾಹೀರಾತನ್ನ ಕೊಟ್ಟಿರುತ್ತೆ. ಅದನ್ನ ಪ್ರಶ್ನೆ ಮಾಡಿ ಅವತ್ತಿನ ಬಿಜೆಪಿ ಕಾರ್ಯದರ್ಶಿ ಆಗಿದ್ದಂತ ಕೇಶವ್ ಪ್ರಸಾದ್ ಅವರು ಒಂದು ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ರು. ಮಾನನಷ್ಟ ಮೊಕದ್ದಮೆ ಹೂಡಿ ಅದು ಆ ಕೇಸನ್ನ ಅಕ್ಸೆಪ್ಟ್ ಮಾಡಿದಂತ ನ್ಯಾಯಾಲಯ ಈ ಹಿಂದೆ 2 ಬಾರಿ ಸಿಎಂ ಡಿಸಿಎಂ ಮತ್ತೆ ರಾಹುಲ್ ಗಾಂಧಿ ಮೂವರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿತ್ತು. 2 ಬಾರಿ ಅಂದ್ರೆ ಮಾರ್ಚ್ 11ನೇ ತಾರೀಕು ಒಮ್ಮೆ ಸಮನ್ಸ್ ಅನ್ನ ಜಾರಿ ಮಾಡುತ್ತೆ, ಅದು ರೀಚ್ ಆಗೋದಿಲ್ಲ. ಜೊತೆಗೆ 28ನೇ ತಾರೀಕು ಮಾರ್ಚ್ ಅವತ್ತು ಕೋರ್ಟ್ ಅಲ್ಲಿನ ಯಾವ ಸಿಎಂ ಮತ್ತೆ ಡಿಸಿಎಂ ಮನೆ ಎಲ್ಲೆಲ್ಲಿದೆ ಆ ಮನೆಯ ಪೊಲೀಸ್ ಸ್ಟೇಷನ್ ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟು ಈ ಒಂದು ಸಮನ್ಸ್ ಅನ್ನ ನೀವು ಅವರಿಗೆ ಸರ್ವ್ ಮಾಡ್ಲೇಬೇಕು, ನೆಕ್ಸ್ಟ್ ವಿಚಾರಣೆ ಸಂದರ್ಭದಲ್ಲಿ ಇಬ್ರು ಹಾಜರಾಗ್ಲೇಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಡಿಸಿಎಂ ಇಬ್ರು ಕೂಡ ಕೋರ್ಟ್ ಮುಂದೆ ಹಾಜರಾಗ್ತಾರೆ. ಮತ್ತೆ 4ನೇ ಆರೋಪಿ ಸ್ಥಾನದಲ್ಲಿರುವಂತಹ ರಾಹುಲ್ ಗಾಂಧಿ ಅವರು ಹಾಜರಾಗಬೇಕಾಗಿದೆ. ಆದ್ರೆ ಅವರು ಬರುವಂತ ಸಾಧ್ಯತೆಗಳು ಈ ಕ್ಷಣಕ್ಕೆ ಸದ್ಯಕ್ಕೆ ಕಾಣ್ತಾ ಇಲ್ಲ. ಆದ್ರೆ ಕೋರ್ಟ್ ಮುಂದೆ ಹಾಜರಾಗ್ತಾರೆ. ನಿಮ್ಮ ವಿರುದ್ಧ ಈ ರೀತಿಯಾದಂತ ಒಂದು ಮಾನನಷ್ಟ ಮೊಕದ್ದಮೆ ಇದೆ, ಸೊ ಇದರ ಒಂದು ವಿಚಾರಣೆಯನ್ನ ನಾವು ವಿಚಾರಣೆಯನ್ನು ಮುಂದುವರಿಸ್ತೇವೆ ಅನ್ನುವಂತ ಸೂಚನೆಯನ್ನ ಕೋರ್ಟ್ ಕೊಡ್ತದೆ. ಆ ಹಿನ್ನೆಲೆಯಲ್ಲಿ ಆರೋಪಿ ಸ್ಥಾನದಲ್ಲಿರುವಂತ ಇಬ್ರು ಕೂಡ ಕೋರ್ಟ್ ಮುಂದೆ ಹಾಜರಾಗಿರ್ಬೇಕು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು 11 ಗಂಟೆ ಸುಮಾರಿಗೆ ಬರ್ತಾ ಇದ್ದಾರೆ ಇಬ್ಬರು ಸಿಎಂ ಡಿಸಿಎಂ. ಪ್ರಗತಿ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.